ಯಾರೇ ಹೇಳಿದ್ದು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂತ? ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ, ಅದರಲ್ಲೂ SSC RRB ಮತ್ತೆ ಬ್ಯಾಂಕ್ ಅಲ್ಲಿ ಸಿಕ್ಕಾಪಟ್ಟೆ ನೋಟಿಫಿಕೇಶನ್ ಬರ್ತಾ ಇದೆ. ಈಗ SBI ಕ್ಲರ್ಕ್ 5180 ಹುದ್ದೆಗಳಿಗೆ ಭರ್ತಿ ಮಾಡ್ತಾ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ 270 ಹುದ್ದೆಗಳಿಗೆ ಎಕ್ಸಾಮ್ಸ್ ನಡೆಸ್ತಿದ್ದಾರೆ ನೋಡಿ. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಆಗಸ್ಟ್ 6ರಿಂದ 26ರವರೆಗೆ. ಮತ್ತೆ ಎಕ್ಸಾಮ್ಸ್, ಇದ್ರದ್ದು ಪ್ರಿಲಿಮ್ಸ್ ಎಕ್ಸಾಮ್ಸ್ ನಿಮ್ಗೆ ನಡೆಯೋದು ಸೆಪ್ಟೆಂಬರ್ ಅಲ್ಲಿ, ಮತ್ತೆ ಮೇನ್ಸ್ ಎಕ್ಸಾಮ್ ನಡೆಯೋದು ನವೆಂಬರ್ ಅಲ್ಲಿ. ಏಜ್ ಲಿಮಿಟ್ 20 to 28 ಇರುತ್ತೆ. ಅದೇ ರೀತಿ ನಿಮಗೆ ಕಾಸ್ಟ್ ವೈಸು ಸ್ವಲ್ಪ ಹೆಚ್ಚಿರುತ್ತೆ. ಸ್ಯಾಲ್ರಿ 35 to 65. 8ನೇ ವೇತನ ಆಯೋಗ ಬಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಇದರಲ್ಲಿ ನಿಮಗೆ ಯಾವ ಎಕ್ಸಾಮ್ಸ್ ಇರುತ್ತೆ? ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇರುತ್ತೆ, ಮತ್ತು ನಿಮಗೆ ಲ್ಯಾಂಗ್ವೇಜ್ ಟೆಸ್ಟ್ ಮಾಡೋದಕ್ಕೆ ಒಂದು ಎಕ್ಸಾಮ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಸೊ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಅದು ಒಂದು ರೀತಿ ನಿಮ್ಗೆ ಅಡ್ವಾಂಟೇಜ್. ಪರೀಕ್ಷೆಯನ್ನು ಕನ್ನಡದಲ್ಲಿ ಸಹ ಬರೆಯಬಹುದು. ಸೊ ನೋಡಿ, ಇಲ್ಲಿ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಇಂಗ್ಲೀಷು, ನ್ಯೂಮರಿಕಲ್ ಎಬಿಲಿಟಿ ಮತ್ತು ರೀಸನಿಂಗ್ ಇರುತ್ತೆ. ಆದರೆ ಮೇನ್ಸಲ್ಲಿ ನಿಮಗೆ GK ಆ್ಯಡ್ ಆಗುತ್ತೆ. ಓಕೆ, ಸೊ GK ಇಂಗ್ಲೀಷು ಮತ್ತು ಆಪ್ಟಿಟ್ಯೂಡ್ ರೀಸನಿಂಗ್ ಇರುತ್ತೆ. ಸೊ ಎಕ್ಸಾಮ್ಸ್ನ ಅಟೆಂಡ್ ಮಾಡಿ, ಆದಷ್ಟು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ನ ಬರೆಯೋಕ್ಕೆ ಟ್ರೈ ಮಾಡಿ. ನಮ್ಮ ಈ ಕರ್ನಾಟಕದ ಹುದ್ದೆಗಳು ಏನು ಖಾಲಿ ಇದಾವಲ್ಲ, ಅದರಲ್ಲಿ ನೀವೇ ಕೂತ್ಕೋಬೇಕು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ಇನ್ನೂ ಈಶ್ವರಗಿರಿ ಪಾಠಶಾಲೆ ಆ್ಯಪ್ನ ಡೌನ್ಲೋಡ್ ಮಾಡಿಲ್ಲ, ಡೌನ್ಲೋಡ್ ಮಾಡಿಕೊಂಡು ಸೊ ನೀವು ಮನೆಯಲ್ಲೇ ಕೂತ್ಕೊಂಡು ಕ್ಲಾಸ್ಗಳನ್ನು ಕೇಳಿ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ಥ್ಯಾಂಕ್ ಯು.